ಪ್ರತಿದಿನ ಸೇಮ್ ಟಿಫನ್ ತಿಂದು ಬೋರ್ ಆಗಿದೆಯಾ? ಬನ್ನಿ ಇವತ್ತು ಒಂದು ಹೆಲ್ದಿ ರೆಸಿಪಿ ಮಾಡೋಣ. ಮಕ್ಕಳಿಗೆ ತರಕಾರಿ ತಿನ್ನಿಸೋದೇ ಒಂದು ಟಾಸ್ಕ್. ಈ ಥರ ಮಾಡಿ ತಿನ್ನಿಸಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡರಿಗೂ ಇಷ್ಟ ಆಗುತ್ತೆ. ನಮಸ್ಕಾರ ರೀ, ನಮ್ಮ ಮನೆ ಅಡುಗೆಗೆ ಪ್ರೀತಿಯ ಸ್ವಾಗತ. ಬನ್ನಿ ಸಿಂಪಲ್ ಹೆಲ್ದಿ ಪನೀರ್ ಕಾರ್ನ್ ಪರಾಟ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಹಿಟ್ಟನ್ನು ತಯಾರಿಸೋಣ. 1 ಬೌಲ್ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು, 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸ್ವಲ್ಪ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೀರು ಸ್ವಲ್ಪ ಸ್ವಲ್ಪ ಹಾಕುತ್ತಾ ಸಾಫ್ಟಾಗಿ ಕಲಸಿ. ಹಿಟ್ಟು ರೆಡಿ ಆದಮೇಲೆ 15 ನಿಮಿಷಗಳ ಕಾಲ ರೆಸ್ಟ್ಗೆ ಬಿಡಿ. ರೆಸ್ಟ್ ಮಾಡಿದಷ್ಟು ಪರಾಟ ಸಾಫ್ಟ್ ಆಗುತ್ತೆ. ಈಗ ಸ್ಟಫಿಂಗ್ ಮಾಡೋಣ. 1 ಬೌಲ್ಗೆ ಗ್ರೇಟ್ ಮಾಡಿದ ಪನೀರ್ ಹಾಕಿ ಅದರಲ್ಲಿ ಕ್ಯಾಪ್ಸಿಕಮ್ ಮತ್ತು ಬೇಯಿಸಿ ಸ್ವೀಟ್ ಕಾರ್ನ್ ರಫ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಅದರಲ್ಲಿರೋ ಎಕ್ಸ್ಟ್ರಾ ನೀರನ್ನು ತೆಗೆದು ಬಿಡಿ. ಅದರಲ್ಲಿ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನಕಾಯಿ ನಿಮ್ಮ ಟೇಸ್ಟ್ ಪ್ರಕಾರ ಪೇಸ್ಟ್ ಮಾಡಿ ಗ್ರೇಟೆಡ್ ಪನೀರಲ್ಲಿ ಹಾಕಿ. ನೆನಪಿಡಿ, ನೀರು ಯೂಸ್ ಮಾಡಬೇಡಿ. ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋಣ. 1 ಟೇಬಲ್ ಸ್ಪೂನ್ ಜೀರಾ ಪೌಡರ್, 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಟೇಬಲ್ ಸ್ಪೂನ್ ಒರಿಗ್ಯಾನೋ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಬೌಲ್ ಕೊತ್ತಂಬರಿ ಸೊಪ್ಪು, 1/2 ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸಿಟ್ಕೊಳ್ಳಿ. ನಿಮ್ಮ ಟೇಸ್ಟ್ ಪ್ರಕಾರ ಮಸಾಲೆನ ಹೆಚ್ಚು ಕಮ್ಮಿ ಹಾಕಬಹುದು. ಸ್ಟಫಿಂಗ್ ಡ್ರೈ ಇದ್ರೇ ಪರಾಠ ಲಟ್ಟಿಸಲು ಈಸಿ ಇರುತ್ತೆ, ಹರಿಯೋದಿಲ್ಲ. ಈಗ ಹಿಟ್ಟಿಂದ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಹಿಟ್ಟು ಹಚ್ಚಿ ಕೈಯಿಂದಾನೇ ಅಗಲ ಮಾಡಿ ಮಧ್ಯದಲ್ಲಿ ಸ್ಟಫಿಂಗ್ ಹಾಕಿ ಮುಚ್ಚಿ. ನಿಧಾನವಾಗಿ ಮತ್ತೆ ಲಟ್ಟಿಸಿ. ತುಂಬ ಫೋರ್ಸ್ ಹಾಕಬೇಡಿ, ಆರಾಮವಾಗಿ ಲಟ್ಟಿಸಿ ಸಾಕು. ಬಿಸಿ ತವಾ ಮೇಲೆ ಹಾಕಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ 2 ಸೈಡ್ ಗೋಲ್ಡನ್ ಬ್ರೌನ್ ಆಗುವವರೆಗೂ ಬೇಯಿಸಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಮತ್ತು ಈಸಿಯಾಗಿ ಮಾಡಬಹುದು ಅಂತ. ಹೆಲ್ದಿಯಾಗಿಯೂ ಇರುತ್ತೆ, ಟೇಸ್ಟಿಯಾಗಿಯೂ ಇದೆ. ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿ ಯಾವ ತರಕಾರಿ ಅವೈಲೇಬಲ್ ಇದೆಯೋ ಅದನ್ನೇ ಹಾಕಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ಧನ್ಯವಾದಗಳು. ಸಿಗೋಣ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಸೂನ್. ಟೇಕ್ ಕೇರ್. ಬಾಯ್ ಬಾಯ್.